ನಾವು ಬಿಜೆಪಿ ಕಾರ್ಯಕರ್ತರಾಗಿ 100% ಸುಧಾಕರ್ ಅವರಿಗೆ ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ. ಅದರಲ್ಲೇನು ಎರಡನೇ ಮಾತಿಲ್ಲ. ಅದರ ಜೊತೆಗೆ ಇದು ದೇಶದ ಎಲೆಕ್ಷನ್. ನಾವು ಸಣ್ಣ ಸಣ್ಣ ಮನಸ್ತಾಪಗಳನ್ನ ಇನ್ನೊಂದನ್ನು ಎಲ್ಲ ಪಕ್ಕಕ್ಕಿಟ್ಟು ನರೇಂದ್ರ ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿಯಾಗಿ ಮಾಡಬೇಕಾಗಿರೋ ಜವಾಬ್ದಾರಿ ಪ್ರತಿ ಕಾರ್ಯಕರ್ತರ ಮೇಲೆ, ಪ್ರತಿ ಮತದಾರರ ಮೇಲೆ ಇದೆ. ಇದು ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕಾಗ್ತಾ ಇರೋವಂಥದ್ದಲ್ಲ. ಅಂದರೆ ದೇಶದ ಹಿತಾಸಕ್ತಿಗೆ ನಡೀತಾ ಇರೋಂತಹ ಚುನಾವಣೆ. ಮತ್ತು ಇವತ್ತೇನಾಗಿದೆ, ಅಭ್ಯರ್ಥಿಗಳು ಯಾರೇ ಆಗಿದ್ದರೂ ಸಹ ಮತದಾರರಿಗೆ BJP ಅನ್ನೋದು ಬಿಟ್ಟು ಬೇರೆ ಆಪ್ಷನ್ ಏನೂ ಕಾಣ್ತಿಲ್ಲ. ದೇಶದ ಎಲೆಕ್ಷನ್ ಅಂತ ಬಂದಾಗ, ರಾಜ್ಯದ ಎಲೆಕ್ಷನ್ ಬಂದಾಗ ಬೇರೆ ಬೇರೆ ಆಗುತ್ತೆ. ಸೊ ಆ ಥರ ಇದೆ. ಅದ್ರ ಜೊತೆಗೆ ತಾವು ಕೇಳಿದಾಗೆ ಅಲ್ಲಲ್ಲಿ ಸ್ವಲ್ಪ ಗೊಂದಲ ಆಗ್ತಿದೆ. ಸುಧಾಕರ್ ಅವರು ಹೋದಾಗ ತೊಂದರೆ ಕೊಡ್ತಿದ್ದಾರೆ, ಜನ ಗೋ ಬ್ಯಾಕ್ ಅಂತ ಹೇಳ್ತಿದ್ದಾರೆ. ಇದೇನಾಗುತ್ತೆ ಸರ್, ಸ್ಟಾರ್ಟಿಂಗಲ್ಲಿ ಇವಾಗ ಅವ್ರಿಗೆ ಟಿಕೆಟ್ ಸಿಕ್ಕಿ ನಿಮಗೆ ಎಷ್ಟು ದಿವಸ ಆಗಿದೆ, ಒಂದು 4-5 ದಿವಸ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇನ್ನೊಂದಷ್ಟು ಜನ ಯಾರಿಗೋ ಟಿಕೆಟ್ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋ, ಅವರ ಕಾರ್ಯಕರ್ತರಿಗೋ, ಈಗ ವಿಶ್ವನಾಥ್ ಅಣ್ಣಂಗೆ ಆ ಮೆಚುರಿಟಿ ಇದೆ. ಅವ್ರೇನು ಮಾಡಿದ್ರು, ಆಯಿತು ಅವ್ರಿಗೂ ಒಂದಷ್ಟು ಎಲ್ಲೋ ಒಂದು ಕಡೆ ನೋವಾಗಿರ್ಬೋದು, ಬಟ್ ಅದನ್ನು ಅರಗಿಸ್ಕೊಳೋ ಅಂತಹ ಶಕ್ತಿ ಅವ್ರಿಗಿದೆ. ನನಗೆ ಗೊತ್ತಿರೋ ಹಂಗೆ ಎಲ್ಲ ಕಾರ್ಯಕರ್ತರು, ಎಲ್ಲ ನಾಯಕರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಸುಧಾಕರ್ ಅವ್ರ ಪರವಾಗಿ. ಎಲ್ಲ ಸಣ್ಣ ಸಣ್ಣ ಗೊಂದಲಗಳು, ಇದೇನು ದೊಡ್ಡ ವಿಷಯ ಆಗೋದಿಲ್ಲ.